ಲಯನ್ಸ್ ಜಿಲ್ಲೆ 317 ಡಿ ಪ್ರಾಂತೀಯ ಸಮ್ಮೇಳನ ಪರಿಕ್ರಮ ಜನವರಿ 24ರಂದು ಮಂಗಳೂರಿನಲ್ಲಿ ಆಯೋಜನೆಗೊಳ್ಳಲಿದೆ. ಇನ್ನು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ 200ಕ್ಕೂ ಹೆಚ್ಚು ದೇಶಗಳಲ್ಲಿ 1.4 ಮಿಲಿಯನ್ ಸದಸ್ಯರನ್ನ ಹೊಂದಿರುವ ವಿಶ್ವದ ಅತಿದೊಡ್ಡ ಸೇವಾ ಸಂಸ್ಥೆಯಾಗಿದ್ದು ಮಾನವೀಯ ಸೇವೆಗೆ ಸದಾ ಬದ್ಧವಾಗಿದೆ ಎಂದು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಲಯನ್ಸ್ ಜಿಲ್ಲೆ 317 ಡಿ ಪ್ರಾಂತೀಯ ಅಧ್ಯಕ್ಷೆ ಎಂಜೆಎಫ್ ಗಾಯತ್ರಿ ಅರವಿಂದ ರಾವ್ ಕೇದಿಗೆ ಅವರು ತಿಳಿಸಿದರು. ನಮ್ಮ ಡಿಸ್ಟ್ರಿಕ್ಟ್ 317 ಡಿ ಇದರ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಗವರ್ನರ್ ಆಗಿ ಉಡುಪಿ ಅರವಿಂದ್ ಶೆಣೈ ಅವರು ನಮ್ಮ ಜಿಲ್ಲೆಯನ್ನು ಮುನ್ನಡೆಸುತ್ತಿದ್ದಾರೆ. ಹಾಗೆ ಇದು ಕಂದಾಯ 4 ಕಂದಾಯ ಜಿಲ್ಲೆಗಳನ್ನು ಒಳಗೊಂಡಿದೆ. ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಮತ್ತು ದಕ್ಷಿಣ ಕನ್ನಡ. ಇದರಲ್ಲಿ 118 ಕ್ಲಬ್ಗಳಿದ್ದು ಅದರಲ್ಲಿ 4865 ಸದಸ್ಯರು ಎಲ್ಲ ಸೇವೆಯನ್ನು ಮಾಡುತ್ತಾ ಬರ್ತಾ ಇದ್ದಾರೆ. ನಮ್ಮ ಪ್ರಾಂತ್ಯ 3ರ ಪ್ರಾಂತೀಯ ಸಮ್ಮೇಳನ ಇದೇ ಬರುವ 24ರಂದು ಶನಿವಾರ 3:30ಕ್ಕೆ ಶುರುವಾಗಿ ಸ್ವಸ್ತಿಕಾ ವಾಟರ್ ಫ್ರಂಟ್ ಸುಲ್ತಾನ್ ಬತ್ತೇರಿ ಇಲ್ಲಿ ನಡೆಯಲಿಕ್ಕಿದೆ. ಪ್ರಾಂತೀಯ ಸಮ್ಮೇಳನದ ಒಂದು ಅತಿಥಿಯಾಗಿ ನಮ್ಮ ಬಾಲಕೃಷ್ಣ ಶೆಟ್ಟಿ ಅವರು ಭಾಗವಹಿಸಲಿದ್ದಾರೆ. ಹಾಗೆ ಇನಾಗ್ರೇಟರ್ ಆಗಿ ನನ್ನ ಪತಿ ಅರವಿಂದ್ ರಾವ್ ಅವರು ನೆರವೇರಿಸುತ್ತಿದ್ದಾರೆ. ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಲಯನ್ಸ್ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಹೆಚ್ಚಿನ ಲಯನ್ಸ್ ಕ್ಲಬ್ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಪ್ರಾಂತೀಯ ಸಮ್ಮೇಳನ ಸಮಿತಿಯ ಅಧ್ಯಕ್ಷೆ ಲಯನ್ ಗೀತಾ ಆರ್ ಶೆಟ್ಟಿ ಎಂಜೆಎಫ್ ತಿಳಿಸಿದರು. We'll be having couple of service programs, like we are going to help the disabled, and for the cancer patients we'll be donating some amount, and to the government schools where there are no bathrooms, we are planning to construct bathrooms for them and help the old age homes, those who really need, and we'll be giving limb to a physical challenged person. Under this parikrama, we will be having various programs, and as Madam said, all the clubs under this, they will be having various service activities. So mainly this conference is a conference where all the clubs get together, but the main motive is to do service. So that is why we have this region conference parikrama, and under the support of all the members and the club presidents, we will be having a parikrama conference, a successful one. ಏನೋ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಾಂತ್ಯದ ಪ್ರಥಮ ಲಯನ್ ಡಾಕ್ಟರ್ ಕೇದಿಗೆ ಅರವಿಂದ ರಾವ್ ಅವರು ಹೆಚ್ಚಿನ ಕಾರ್ಯಕ್ರಮದ ಮಾಹಿತಿಯನ್ನ ಸುದ್ದಿಗಾರರಿಗೆ ನೀಡಿದರು. ಎಲ್ಲ 7 ಕ್ಲಬ್ಗಳಿದೆ ಇಲ್ಲಿ. ಬಲ್ಮಠ, ಕಾವೇರಿ, ಮಂಗಳದೇವಿ, ಮೆಟ್ರೋಗೋಲ್ಡ್, ಗಾಂಧಿನಗರ, ನೇತ್ರಾವತಿ ಮತ್ತೆ ಪಂಜಿಕಲ್ ಹೇಳುವ ಕ್ಲಬ್ಗಳು ಈ ಒಂದು ಪ್ರಾಂತ್ಯದಲ್ಲಿ ಬರ್ತಾ ಇದೆ. ಸಾಧಾರಣ 350-400 ಜನ ಸೇರುವಂಥ ಈ ಸಮ್ಮೇಳನ, ಅದರಲ್ಲಿಯೂ ಪ್ರಾಂತೀಯ ಅಧ್ಯಕ್ಷೆ ಗಾಯತ್ರಿ ರಾವ್, ವಲಯ ಅಧ್ಯಕ್ಷೆ ನಿರ್ಮಲಾ ಮತ್ತು ಪ್ರೀತಿ ರೇಷ್ರೆಯವರ ಒಂದು ಮುಂಚೂಣಿಯಲ್ಲಿದ್ದುಕೊಂಡು ಈ ಸಮ್ಮೇಳನವನ್ನು ಗೀತಾ ಶೆಟ್ಟಿ ಅವರು ಅವರ ಚೇರ್ಮನ್ನಲ್ಲಿ ನಡೀತಾ ಇದೆ. ಹಾಗೆ ಆಶಾರಾವ್ ಅವರು ಇದರ ಕಾರ್ಯದರ್ಶಿಯಾಗಿದ್ದಾರೆ. ಇದರ ಆತಿಥೇಯ ಕ್ಲಬ್ ಆಗಿ ಮಂಗಳೂರು ನೇತ್ರಾವತಿ ಕ್ಲಬ್ ವಹಿಸಿಕೊಂಡಿದೆ. ಹಾಗೆ ಅದರ ಅಧ್ಯಕ್ಷೆಯಾದ ವಿನಯ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಪರಿಕ್ರಮ ಪ್ರಾಂತೀಯ ಸಮ್ಮೇಳನ ಸಮಿತಿ ಕಾರ್ಯದರ್ಶಿ ಆಶಾರಾವ್ ಆರೂರು, ಆತಿಥೇಯ ಕ್ಲಬ್ ಅಧ್ಯಕ್ಷೆ ವಿನಯ ಶೆಟ್ಟಿ, ವಲಯಾಧ್ಯಕ್ಷರುಗಳಾದ ನಿರ್ಮಲಾ ಪ್ರಮೋದ್ ಮತ್ತು ಪ್ರೀತಿ ರೈ ಉಪಸ್ಥಿತರಿದ್ದರು.